ಕಾಶಿಯವರೇ ನಾನು ದೂರಾಡ್ತಾ ಇಲ್ಲ ಅಲ್ವಾ? ಇಲ್ಲಪ್ಪ, ನೀವು ಒಂಚೂರು ಹೊಂದಾಡ್ತಿಲ್ಲ, ಸ್ಟ್ರೈಟ್ ನಿಂತ್ಕಂಡಿ. ಅಯ್ಯೋ ಯಾವ ನಿನ್ನ ಕುಡಿಸಿದ್ನೋ ಅವತ್ನ ಇವತ್ತು ಬೆಳೆದೆ ನಾನು. ಹಾಗಂತ ನೀವು ಹೋದ್ರೆ ನಿಮಗೂ ಒಂದ್ ಬಟ್ಲಿ ಕುಡಿಸ್ ಕಳಿಸ್ತಾನೆ. ಆಮೇಲೆ ಅಪ್ಪ ಮಗ ಇಬ್ರು ಒಟ್ಟಿಗೆ ತೂರಾಡ್ಬೇಕಾಗುತ್ತೆ. ಏಯ್ ಯಾರು ನೀನು? ನಿನ್ನ ಹೆಸರು? ಎಷ್ಟನೇ ಕ್ಲಾಸ್? ಓ ಸ್ಕಂದ, ಏನಿದೆ ಅಕ್ಕನ ಬಟ್ಟೆ ಹಾಕೊಂಡ್ಬಿಟ್ಟಿದ್ಯಾ? ಅಪ್ಪ ನಾನ್ ಸ್ಕಂದ. ಲೆಟ್ ಟು ಮೀಟ್ ಯು. ಸಮ ಮಾಡಿ ಕಾಣಿ ಮಾಡಿ. ಅದು ನಿಮ್ಮ ಮಗಳು ಪ್ರಣಿ, ಇದು ಸ್ಕಂದ, ಇದು ನನ್ನ ಹೆಂಡತಿ. ಇದು ನಿಮ್ಮ ಹೆಂಡತಿ. ಓ ಕಾಶಿಯವರೇ, ಮಕ್ಕಳಿಗೆ ಸ್ಮೆಲ್ ಗೊತ್ತಾಗಲ್ಲ ಅಲ್ಲ? ಗೊತ್ತಾಗ್ತಿರ್ಲಿಲ್ಲ, ಈಗ ಬಿಟ್ರೆ ಅಲ್ಲ ಗೊತ್ತಾಯ್ತು. ಈಗ ನೋಡಿ ಮ್ಯಾನೇಜ್ ಮಾಡಿ. ವೆಲ್ ಮಕ್ಕಳ ಸ್ಕೂಲ್ ವರ್ಕ್ ಆಯ್ತಾ? ಅಪ್ಪ ಇದು ಮನೆ, ಇಲ್ಲಿ ಮಾಡೋಣ ಹೋಮ್ ವರ್ಕ್ ಅಂತಾರೆ. ಓ ಗೊತ್ತು, ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದೆ. ಸ್ಕಂದ, ಸ್ಕೂಲಲ್ಲೆಲ್ಲ ಓಕೆ ಅಲ್ವಾ? ಯಾರಾದರೂ ಏನಾದರೂ ಮಾಡಿದ್ರೆ ಹೇಳು, ನಾನು ಬರ್ತೀನಿ. ಕಾಶಿಯವರೇ, ಹಾಂ, ನಾನು ಡೀಲಿಂಗ್ ರಾಜುಗೆ ಫೋನ್ ಮಾಡಿ ಬೈದಿಲ್ಲ ಅಲ್ಲ? ಎಂತಕ್ಕೆ ಬೈಕ್ ಅಂದಳಿ ಅನ್ಕೊಂಡಿರ್ಯಾ? ಶಿವರೇ, ನಿಮ್ಮ ಕೈ ಮುಗಿತಿ ಮರ್ರೆ, ಇನ್ನು ಒಂದು ಮಾತಾಡ್ಬೇಡಿ. ನೀವು ಮಾತಾಡಿ ಮಾತಾಡಿ ಕುಡಿದ ವಿಷಯ ಎಲ್ಲರಿಗೂ ಗೊತ್ತಾಯ್ತು. ಗಿರ್ಜಮ್ಮ, ಇವ್ರನ್ನ ಒಳಗೆ ಕರ್ಕೊಂಡೋಗಿ ಮನ್ಸಿ. ಹಾಗೆ ಮಲಗಿಸ್ಲಾ ಅಥವಾ ತಣ್ಣೀರ್ ಹೋಯ್ತು ಮನ್ಸಿ? ಏನ್ ತೊಂದ್ರೆ ಇಲ್ಲ, ಹಾಗೆ ಮನ್ಸಿ. ಕಾಸು ಕಾಶಿವ್ರೆ, ಸ್ವಲ್ಪ ಇವ್ರನ್ನ ನೀವೇ ಮಲಗಿಸ್ಬಿಡ್ತೀರಾ? ಸಂಧ್ಯಾ ಅವ್ರ ಮನೆ ಹತ್ರ ಯಾರೋ ಕೂಗಾಡ್ತಿದ್ದಾರೆ, ಹೋಗಿ ನೋಡ್ತೀವಿ. ಸರಿ ಗೌರಿ ನಡೀರಿ. ಇವತ್ತಿನ ಬಿಡಲ್ಲ ಕಡೆ, ಬಿಡಲ್ಲ, ನೀನು ಸಾಯಿಸ್ಬಿಡ್ತೀನಿ. ಬಿಟ್ರಿ ಎಲ್ಲರೂ ನನಗೆ ಅಫಿಷಿಯಲ್ ಆಗಿ ರೆಸ್ಪೆಕ್ಟ್ ಕೊಡ್ತಾ ಇದ್ರೆ ನೀನು ಹೊಟ್ಟೆ ಹೊಡೆದೋಗ್ಬಿಡ್ತಲ್ಲ. ಅದಕ್ಕೆ ಆ ಚಡ್ಡಿ ಮಾರೋ ಶಿವಪ್ರಸಾದಂಗೆ ಹೇಳಿ ನನಗೆ ಬುದ್ಧಿ ಹೇಳ್ಸಕ್ ಬಂದ್ಯಾ ನೀನು? ಎಷ್ಟೇ ಕೊಬ್ಬು ನಿನಗೆ, ಎಷ್ಟೇ ಕೊಬ್ಬು? ಬಿಡ್ರಿ. ಅಲ್ಲ ರೀ, ಈ ತರ ಹೊರಗಡೆ ನಿಂತ್ಕೊಂಡು ಕೂಗಾಡಿದ್ರೆ ನೋಡಿದ ಜನ ಏನನ್ನಲ್ಲ, ನಿಮ್ಮ ಮರ್ಯಾದೆನೇ ಹೋಗೋದು. ನಡ್ರಿ ಒಳಗೆ. ಇರೋ ಮರ್ಯಾದೆಲ್ಲ ಕಳೆದೇ ಬಿಟ್ಟಿಯಲ್ಲ, ಇನ್ನೇನಿದೆ ಹೋಗಕ್ಕೆ? ಬಿಯರಿಗೆ ಹೋದ ಮರ್ಯಾದೆ ನೀರಿಗೆ ಬಂದರೂ ಸಿಗಲ್ವ ಹೇಳೋ? ಎಷ್ಟು ದಿನದಿಂದ ಸ್ಕೆಚ್ ಹಾಕೊಂಡಿದ್ದೆ ನನ್ನ ಮರ್ಯಾದೆ ತೆಗಿಬೇಕು ಅಂತ. ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಶಿವಪ್ರಸಾದ ಬರ್ತಾನೆ, ಪೊಲೀಸಪ್ಪ ಬರ್ತಾನೆ. ಹೇಳ, ಇನ್ನು ಯಾರ್ಯಾರು ಬರ್ತಾರೆ? ಯಾರ್ಯಾರು ಬರ್ತಾರೆ ಹೇಳೋ? ಬಿಡ್ರಿ ಬಿಡ್ರಿ, ಏನೇ ಮಾಡ್ತಾ ಇದ್ದೀರಾ? ಬಿಡ್ರಿ. ನೀವೇನ್ ಮನುಷ್ಯನೋ ಅಥವಾ ಮೃಗಾನು? ನಿನಗೇನು ಮನುಷ್ಯತನ ಇಲ್ವಾ? ರಾಕ್ಷಸತನ ಯಾಕೆ ಹೇಳ್ತೀಯ? ಇದೆ ತಾನೇ ನಿನ್ ಡೈಲಾಗು. ಹೋಗಮ್ಮ ಹೋಗು, ನಿನ್ ಕೆಲಸ ನೋಡ್ಕೊ ಹೋಗು. ಇಂಥವೆಲ್ಲ ಎಷ್ಟು ಕಂಡಿಲ್ಲ ಕೇಳಿಲ್ಲ. ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ಕುಡಿಯೋದು ಹೊಡಿಯೋದು ಏನ್ರಿ ಅನ್ಕೊಂಡಿದ್ದೀರಾ ಹೆಂಡತಿ ಅಂದ್ರೆ? ವೈಫ್ ಅನ್ಕೊಂಡಿದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸ್ಬೇಕಪ್ಪ. ಗೌರಿ, ಇಂಥವ್ರ ಹತ್ರ ಏನೇ ಮಾತು? ಬುದ್ಧಿ ಕಲಿಬೇಕಾಗಿರೋದು ಇವರಲ್ಲ, ನೀವು ಸಂಧ್ಯಾ ಅವ್ರೆ. ಹೊಡಿಸ್ಕೊಂಡ್ರೆ ಹೊಡಿತಾನೆ ಇರ್ತಾರೆ, ಒಂದ್ಸಲ ವಾಪಸ್ ಕೊಟ್ಟು ನೋಡಿ, ಆಗ ಕಥೆನೇ ಬೇರೆ ಆಗತ್ತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾಗಿರ್ಜವ್ರೆ, ನಾನು ನನ್ನ ಗಂಡನ ಮೇಲೆ ಕೈ ಮಾಡೋದ? ಇಲ್ಲ ಇಲ್ಲ, ಸತ್ರು ನನ್ನ ಕೈಲಿ ಆ ಕೆಲಸ ಆಗಲ್ಲ. ನೀವ್ ಹೀಗೆ ಹೇಳಿದ್ರೆ ನಿಮ್ಮನ್ನ ಸಾಯಿಸೇ ಬಿಡ್ತಾರೆ. ಸಂಧ್ಯಾವ್ರೆ, ನೀವು ಬದ್ಲಾಗ್ಬೇಕು. ಇಂಥವ್ರೆಲ್ಲ ಹೆಣ್ಣು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಗೊತ್ತಾ? ಲೇಡೀಶು ಅನ್ಕೊಂಡಿದ್ದೀನಿ. ಥು, ಮುಚ್ಚಯ್ಯ ಬಾಯ್ನ. ನಿನ್ನಂತವ್ರಿಗೆ ಮರ್ಯಾದೆ ಕೊಡೋದಕ್ಕೂ ಮನ್ಸಾಗಲ್ಲ. ಹೆಂಡತಿ ಅಂದ್ರೆ ಎರಡನೇ ತಾಯಿ, ಅಂತೊಳಗೆ ಹೋಗಿ ಹಿಂಸೆ ಕೊಡ್ತಾ ಇದೆಯಲ್ಲ. ತಾಯಿನಾ? ಹ್ಞೂ, ತಾಯಿನೇ. ತಾಯಿಯಾದವಳು ಮಗ ಕೇಳ್ದಾಗೆಲ್ಲ ದುಡ್ಡು ಕೊಡ್ತಾಳೆ.
ದುಡ್ಡು ಕೊಡು. ಸಂಧ್ಯಾ ಅವರೇ, ನಿಮ್ಮನ್ನ ನೀವು ತುಂಬಾ ಕೀಳಾಗಿ ನೋಡ್ಕೋತಾ ಇದ್ದೀರಾ. ಅದಕ್ಕೆ ಇಂಥವ್ರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋದು. ನೋಡಿ, ನಿಮ್ ಕೈ ಹೊಡಿಯಕ್ ಆಗ್ಲಿಲ್ಲ ಅಂದ್ರೆ ಕೊನೆ ಪಕ್ಷ ಹೊಡಿಯಕ್ ಬರ್ತಿರೋ ಕೈನ ತಡೀರಿ. ಇಲ್ಲ ಅಂದ್ರೆ ಜೀವನ ಪರ್ಯಂತ ಇದನ್ನ ಅನುಭವಿಸ್ತಾನೆ ಇರ್ಬೇಕಾಗತ್ತೆ. ಸಂಧ್ಯಾ ಅವರೇ, ಒಂದ್ಸಲ ಧೈರ್ಯವಾಗಿ ನಿಂತ್ರೆ ಇಂಥವ್ರನ್ನ ಬಗ್ಬಡಿಬೋದು. ಬಗ್ಬಿಡ್ಬೇಕಾ? ಬಗ್ಬಿಡಿತೇನೆ. ಬಗ್ಬಿಡಿ. ಇವಳಿಗೆ ಎಲ್ಲಿದೆ ಅಷ್ಟು ಧೈರ್ಯ? ಇನ್ನೊಂದೆರಡು ಪೆಗ್ ಹಾಕೊಂಡ್ಬರ್ತೀನಿ, ಅವಾಗಿದ ನಿಂಗೆ ಹಬ್ಬ. ಅಕ್ಕ, ಸಮಾಧಾನ ಆಯ್ತು. ಇನ್ನೇನೇ ಇದ್ರು ಭೇದ ಅಂದ್ರೆ ಇವ್ರ ಸವಾಸಗಳನ್ನೆಲ್ಲ ದೂರ ಮಾಡ್ಬೇಕು. ಸಂಧ್ಯಾ ಅವರೇ, ಮನೇಲಿರೋ ಬಾಟ್ಲಿನೆಲ್ಲ ತಂದು ಬಿಸಾಕಿ. ನಾಳೆಯಿಂದ ನಿಮ್ಮ ಯಜಮಾನ್ರಿಗೆ ಯೋಗ ಹೇಳ್ಕೊಡ್ತೀನಿ. ಯೋಗದಿಂದ ಜಗತ್ತಲ್ಲಿ ಏನೇನೋ ಬದಲಾವಣೆ ಆಗಿದೆ. ಇನ್ನು ನಿಮ್ಮ ಯಜಮಾನ್ರು ಬದಲಾಗಲ್ವಾ? ಧೈರ್ಯವಾಗಿರಿ. ಬಾವಾ, ಇಷ್ಟು ದಿನ ಕಷ್ಟಪಟ್ಟಿದ್ದಕ್ಕೆ ಸಕ್ಸಸ್ ಸಿಕ್ತು. ಸೂಪರ್ ಗೌರಿ. ಆದ್ರೂ ಒಂದೇ ವಾರದಲ್ಲಿ ರಿಸಲ್ಟ್ ಬಂದಿದೆ ಅಂದ್ರೆ ಇಟ್ಸ್ ಎ ಮೆಡಿಕಲ್ ಮಿರಾಕಲ್. ಹೌ ಇಸ್ ಇಟ್ ಪಾಸಿಬಲ್? ಶೂರ್. ನನ್ನ ಹೆಂಡತಿ ಅಂದ್ರೆ ಎಂತಂದಳಿ ಮಾಡಿದ್ರಿ ನೀವು? ಹಿಡಿದ ಕೆಲಸ ಬಿಡುದೇ ಇಲ್ಲ. ಈಗ ಕಾಣಿ, ಮದುವೆ ಟೈಮಲ್ಲಿ ಮನೆ ಕೆಲಸ ಬರ್ತೇ ಇಲ್ಲ ಅಂತೇಳಿ ಹೇಳಿದ್ದ. ಇದುವರೆಗೂ ಒಂದು ಕೆಲಸ ಕಲ್ತಿದ್ದಾಳೆ? ಕಲ್ತಿಲ್ಲ. ಫಸ್ಟ್ ವಿಲ್ ಪವರ್ ಅವಳಿಗೆ. ಕಾಶಿ ಅವರೇ, ನೀವು ಗೌರಿಗೆ ಬೈತಿದ್ದೀರೋ ಹೊಗಳ್ತಿದ್ದೀರೋ ಗೊತ್ತಾಗ್ತಾ ಇಲ್ವಲ್ಲ. ಹೆಂಡ್ತಿರ್ನ ಬೈಯಕ್ಕಾಗತ್ತಾ? ಹೆಂಡ್ತಿ ಅಂದ್ರೆ ಏನು? ವೈಫ್ ಅಂದ್ರೆ ಏನು? ನೈಫು. ಬಾವಾ, ನಮ್ಮನ್ನ ಚಾಕುಗೊಳಿಸ್ತಾ ಇದ್ದೀರಾ? ಹೋಲಿಕೆನೇ ಇಲ್ಲಮ್ಮ. ವೈಫ್ಗೂ ನೈಫ್ಗೂ ವ್ಯತ್ಯಾಸ ಇದೆ. ಅದೇನು ಅಂತ ಅರ್ಥ ಆಗೋ ಹಾಗೆ ಹೇಳಿದ್ರೆ ನಾವು ಅರ್ಥ ಮಾಡ್ಕೊಂಡು ಪಾವನರಾಗ್ತೀವಿ. ಈಗ ಜಗಳ ಆಡ್ಬೇಕಾದ್ರೆ ನೈಫ್ಗೆ ಅಟ್ಲೀಸ್ಟ್ ಒಂದು ಪಾಯಿಂಟ್ ಅಂತ ಇರುತ್ತೆ, ಆದ್ರೆ ವೈಫ್ಗೆ ಪಾಯಿಂಟೇ ಇರಲ್ಲ. ಯಾವುದೇ ಹೊತ್ತಲ್ಲಿ ಯಾವುದೇ ಪಾಯಿಂಟ್ ಇಲ್ಲ ಅಂದ್ರೂ ಪಾಯಿಂಟ್ ಇಟ್ಕೊಂಡು ವಾದ ಮಾಡುವಂತ ಏಕೈಕ ಜೀವಿ ಅಂದ್ರೆ ಅದು ವೈಫ್. ಮಾತು ಎಲ್ಲಿಂದ ಎಲ್ಲಿಗೋ ಹೋಗ್ತಿದ್ದಾರೆ. ವಾಸ್ತವ ಹೇಳಿದೆ ಗಿರಿ. ನಮ್ ಕಡೆ ವಾಸ್ತವ ಹೇಳ ಬೇಡ. ಮೊದ್ಲು ಗೌರಿ ಸಂಧ್ಯಾ ಅವ್ರ ಗಂಡನ ಸರಿ ಮಾಡಿರೋದಕ್ಕೆ ಎಲ್ರು ಶುಭ ಹಾರೈಸೋಣ. ಕ್ಲಾಪ್ಸ್ ಮಾಡಿ ಎಲ್ರು. ಥ್ಯಾಂಕ್ಸ್. ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನಗೆ ಈ ಕೆಲಸನ ಮಾಡಕ್ಕಾಯ್ತು. ಒಂದು ವಾರ ಅವರಿಗೆ ಯೋಗ ಹೇಳ್ಕೊಟ್ಟಿದ್ದಕ್ಕೆ ಅವರು ಕುಡ್ತಾ ಬಿಟ್ಟು ಒಂದು ವಾರ ಆಗಿದೆ. ಈ ಸಂದರ್ಭದಲ್ಲಿ ಆ ವ್ಯಕ್ತಿಗೂ ಕೂಡ ಚಪ್ಪಾಳೆ ಸಲ್ಬೇಕು. ಚಪ್ಪಾಳೆ. ಈ ಸಭೆಯ ಸಾರಾಂಶ ಏನಪ್ಪಾ ಅಂದ್ರೆ, ಹೆಣ್ಣಿನಿಂದ ಮಾತ್ರ ಒಬ್ಬ ಮನುಷ್ಯ ಬದಲಾಗೋದಿಕ್ಕೆ ಸಾಧ್ಯ. ರಾಕ್ಷಸನಂತ ಮನುಷ್ಯ ದೇವತಾ ಮನುಷ್ಯ ಆಗ್ಬಹುದು, ದೇವರಂತ ಮನುಷ್ಯ ರಾಕ್ಷಸ ಆಗಬಹುದು. ಗೌರಿ, ಇಂಥ ಸಂದರ್ಭದಲ್ಲಿ ನೀನು ನನ್ನ ಹೆಂಡತಿ ಅಂದ್ರೆ ಹೇಳ್ಕೊಂಬಕ್ಕೆ ನನ್ಗೆ ಒಂದು ನಮ್ನಿ ಹೆಮ್ಮೆ ಆಗ್ತಿತ್ತು. ಕಂಗ್ರ್ಯಾಚುಲೇಷನ್ ವೈಫ್, ಕಂಗ್ರ್ಯಾಚುಲೇಷನ್. ಶಿವಣ್ಣ, ಗಿರ್ಜಾ ಅವರೇ, ಗೌರಿ, ಕಾಶಿ ಸರ್, ಸ್ವಲ್ಪ ಬೇಗ ಬರ್ತೀರಾ? ಗೌರಿ, ನೀನ್ ತಪ್ಪು ಮಾಡ್ಬಿಟ್ಟೆ. ಬರೀ ಸಂಧ್ಯಾ ಅವ್ರ ಯಜಮಾನ್ರಿಗೆ ಮಾತ್ರ ಯೋಗ ಹೇಳ್ಕೊಡು, ಅದಕ್ಕೆ ಅವ್ರು ಕುಡ್ತಾ ಬಿಟ್ರು. ಸಂಧ್ಯಾ ಅವ್ರಿಗೂ ಯೋಗ ಹೇಳ್ಕೊಟ್ಟಿದ್ರೆ ಅವ್ರು ಈ ತರ ಕೂಕ್ಕೊಳದ್ ಬಿಟ್ಟಿರೋರು. ನೋಡ್ರಿ, ಮೊದ್ಲೇನಾಯ್ತು ಅಂತ ನೋಡೋಣ, ನಡೀರಿ. ಮೇಲಕ್ಕೆ ಏಳುವಾಗ ಶ್ವಾಸವನ್ನ ಬಿಡಬೇಕು. ಗೌರಿ, ನೀನೇನೇ ಹೇಳು, ಈ ಅಪ್ಪನ ನಿಯತ್ತು ಮೆಚ್ಚಬೇಕು. ನೋಡು, ನೀನು ಹೇಳ್ಕೊಟ್ಟಿರೋ ಯೋಗಾನೂ ಬಿಟ್ಟಿಲ್ಲ, ಅವರ ಅಭ್ಯಾಸನೂ ಬಿಟ್ಟಿಲ್ಲ. ದಿಸ್ ಇಸ್ ಕಾಲ್ಡ್ ಯೋಗಾಭ್ಯಾಸ. ಬಾವಾ, ಹೀಗೆ ಅಂತ ಗೊತ್ತಿದ್ರೆ ಮೊದಲು ಪ್ರಾಣಾಯಾಮನೇ ಹೇಳ್ಕೊಡ್ತಿದ್ದೆ. ಆಗ ಉಸಿರನ್ನ ಕಟ್ಕೊಂಡು ನೀರೊಳಗಡೆ ಪದ್ಮಾಸನ ಹಾಕೊಂಡು ಕೂತ್ಕೊಂಡು ಕಟಕಟ ಪಾನಾಭ್ಯಾಸ ಮಾಡಿರೋರು. ನೋಡು, ನಿನ್ನ ಯೋಗ ಅಲ್ಲ, ಇವರಿಗೆ ಬದಲಾಗೋ ಯೋಗನೇ ಇಲ್ಲ. ನನ್ನ ಅಭ್ಯಾಸ ಜೊತೆಗೆ ಯೋಗ ಮಾಡ್ತಾ ಇದ್ದ. ಯಾವನಪ್ಪ ಡಿಸ್ಟರ್ಬ್ ಮಾಡ್ತಾ ಇರೋದು?
ನೊರೆ ನೊರೆ ಅವರು ಅಪ್ಪ ಸ್ವಾಮಿ, ಅದು ನೊರೆಯವರು ಅಲ್ಲ, ನೆರೆಹೊರೆಯವರು. ವಿಷ ಬುಸ್ಬಿಟ್ಟು ಹಾವು ಕಚ್ಚಿದ್ರೆ ನೊರೆನೇ ಬರೋದು ಗೊತ್ತಾ? ನಾವು ವಿಷ ಬೆರೆಸ್ತಾ ಇದ್ವಾ? ನೀವ್ ಸರಿಯಾಗಿ ಮಾತಾಡಿ. ನಿಮ್ ಸಂಸಾರನ ಉಳಿಸ್ತಾ ಇರೋದು ನಾವು. ಬಾಗುಚ್ಚು ಏನ್ ಮಹಾ ಉಳಿಸಿರೋದು? ಇರೋ ಬರೋ ಬಾಟ್ಲಿನೆಲ್ಲ ಖಾಲಿ ಮಾಡಿ ಬಿಸಾಕಿ ನಂಗೆ ಲಾಸ್ ಮಾಡಿದಿರ. ಈಗ ನಂಗೆ ಕಾಸು ಯಾರು ಕೊಡೋದು? ಕಾಸು ಮಡಗಿ. ನಾಯಿ ಬಾಲ ಯಾವತ್ತಿದ್ರು ಡೊಂಕೆ. ಕಿರಿ, ಇವನನ್ನ ನಮ್ಮ ಕೈಲಿ ತಿದ್ದಕ್ಕಾಗಲ್ಲ. ಇವನ್ ಬದಲಾಗ್ತಾನೆ ಅಂತ ತಿಳ್ಕೊಂಡಿದ್ದು ನಮ್ದೇ ತಪ್ಪು. ನೀನ್ ಯಾವಾಗ ನನ್ ತಿದ್ದೋದಕ್ಕೆ ನಾನೇ ಸ್ಲೇಟ್ ಅಲ್ಲಿ ಬರ್ದ್ರ ಅಕ್ಷರ ನಿನಗಲ್ಲ, ಮೊದಲು ಇವಳಿಗೆ ಹೊಡಿಬೇಕು. ಸಂಧ್ಯಾ ಅವರೇ, ಹೆದರ್ಕೊಂಡ್ಬೇಡಿ, ಧೈರ್ಯವಾಗಿ ಎದುರಿಸಿ ನಿಲ್ಲಿ. ಎದುರಿಸಿ ನಿಲ್ತಾರೇನು? ನನ್ನನ್ನೇ ಎದುರಿಸಿ ನಿಲ್ತಾರೇನು? ಹೆಂಡತಿ ಗೊಡಿಯೋನು ಗಂಡ್ಸಲ್ಲ, ಗಂಡ ಆಗೋ ಯೋಗ್ಯತೆನೂ ಇರಲ್ಲ. ಸಂಧ್ಯವರೇ, ಇಷ್ಟು ದಿನ ಸಹಿಸ್ಕೊಂಡಿದ್ ಕೋಪನೆಲ್ಲ ಸೇರಿಸಿ ಒಂದ್ ಕೊಡಿ, ಅವಾಗ ಬುದ್ಧಿ ಬರುತ್ತೆ ಇವ್ರಿಗೆ. ನಂಗೆ ಹೊಡಿತೀಯ ನೀನು? ನಂಗೆ ಹೊಡಿತೀಯಾ? ಅಷ್ಟು ಧೈರ್ಯ ಇದೆ ನಿನಗೆ? ಹೊಡಿ ನೋಡ. ನೀನ್ ಏನೇ ಹೊಡಿಯೋದು? ನಾನು ಹೊಡಿತೀನಿ ನಿಂಗೆ. ಚಡ್ಡಿ, ಆಂಟಿಗೆ ಹೊಡಿತೀನಿ. ಚಡ್ಡಿ, ಆಂಟಿಗೆ ಹೊಡಿತೀನಿ. ತಾಳಿಗೂ ಕಾಳಿಗೂ ಇರೋದು ಒಂದೇ ಅಕ್ಷರದ ವ್ಯತ್ಯಾಸ. ತಾಳಿ ತಾಳ್ಮೆ ತಂದ್ರೆ ಕಾಳಿ ವಿನಾಶ ತರ್ತಾಳೆ. ತಾನೇ ದೊಡ್ಡೋನು ಅಂತ ಮೆರೀತಿರೋ ಗಂಡಿಗೆ ಜನ್ಮ ಕೊಟ್ಟಿದ್ದು ಒಂದು ಹೆಣ್ಣು. ತನ್ನದೇ ನಡಿಬೇಕು ಅಂತ ಕೂಗಾಡೋ ಗಂಡಸನ್ನ ಬೆಳೆಸೋಳು ಒಂದು ಹೆಣ್ಣು. ಅವನ ಬಾಳನ್ನ ಬೆಳಗೋಳು ಕೂಡ ಒಂದು ಹೆಣ್ಣು. ಹೆಣ್ಣನ್ನೇ ತುಳಿದು ಬದುಕಬೇಕು ಅನ್ನೋ ಗಂಡಸು ಕೊನೆಗೆ ತನ್ನ ಆಸೆಗೋಸ್ಕರ ಹಿಡಿಯೋದು ಹೆಣ್ಣಿನ ಕಾಲಲ್ಲಿ. ಸಂಸ್ಕಾರ ಕಲಿಸೋಳು ಹೆಣ್ಣು, ಕೊನೆಗೆ ಅಂತ್ಯ ಸಂಸ್ಕಾರ ಮಾಡೋಳು ಹೆಣ್ಣೆ. ನೀನ್ ಹೀಗೆ ಬಿಟ್ರೆ ಹೆಣ್ಣು ಮೀನಿನ ಹೆಜ್ಜೆ ಹಾಗೆ ಮಾಯವಾಗ್ತಾಳೆ. ನೀನೀಗ ತಗೊಳ್ಳೋ ನಿರ್ಧಾರ ಅಹಂಕಾರದಲ್ಲಿ ಮೆರಿತಾ ಇರೋಂಥ ಗಂಡು ಪ್ರಾಣಿಗಳಿಗೆ ಪಾಠವಾಗಬೇಕು. ನಿರ್ಧಾರ ನಿಂದು. ಏನೋ ಹೊಡಿತೀಯ ನನ್ನ? ಹೊಡಿತೀಯ ಇನ್ನೊಂದ್ಸಲಿ? ಏನ್ ಅನ್ಕೊಂಡಿದ್ಯಾ ಹೆಣ್ಣು ಅಂದ್ರೆ? ಹೆಂಡತಿ ಅಂತಾನು ನೋಡ್ದೆ? ಬಿಟ್ಬಿಡು ನಿನ್ ತಮ್ಮಯ್ಯ ಅಂತೀನಿ. ನೀನು ನನ್ನ ಹೆಂಡತಿ ಅಲ್ಲ, ನನ್ನ ತಾಯಿ ಅನ್ಕೋತೀನಿ. ಬಿಟ್ಬಿಡು, ತಪ್ಪಾಯ್ತು. ಬಿಟ್ಬಿಡು. ಏಯ್, ನಮಗೂ ಕೈ ಇದೆ ಹೊಡೆಯೋದಕ್ಕೆ, ಬೈಯೋದಕ್ಕೆ ಬಾಯು ಇದೆ. ಆದ್ರೆ ಅದೆರಡನ್ನು ನಿನ್ ಸಂಸಾರ ಉದ್ಧಾರ ಆಗಕ್ ಬಳಸ್ತಿದೀವಿ ಅಂದ್ರೆ ಖುಷಿ ಪಡು.
ಅದನ್ನ ಬಿಟ್ಟು ಕೈ ಬಾಯಿ ಮಾಡ್ತೀಯ. ಇನ್ನೊಂದ್ಸಲಿ ಏನಾದ್ರೂ ಕೈ ಎತ್ತಿದ್ರೆ ಮುಂದೆ ಇದೇ ಗತಿನೇ ಆಗೋದು. ಇನ್ಮೇಲೆ ತಿದ್ಕೊಂಡು ಬದುಕ್ತೀಯಾ? ಬದುಕ್ತೀನಿ ಕಡೆ, ಬದುಕ್ತೀನಿ, ಕಷ್ಟಪಟ್ಟು ದುಡಿತೀನಿ. ಇನ್ಮೇಲೆ ನಂಗೆ ಹೊಡೆಯಲ್ಲ, ಕುಡಿಯಲ್ಲ. ತಪ್ಪಾಯ್ತು ಕಡೆ, ಬೇಕಾದ್ರೆ ಕಾಲು ಇಟ್ಕೊತೀನಿ. ಅಯ್ಯೋ ಏನ್ರಿ ನೀವು? ತಪ್ಪಾಯ್ತು ಕಡೆ, ಕ್ಷಮಿಸ್ಬಿಡು ನನ್ನ, ತಪ್ಪಾಗ್ಬಿಟ್ಟ. ಇಲ್ಲ ರೀ, ಗಂಡ ಯಾವತ್ತು ಹೆಂಡತಿ ಕಾಲಕ್ಕೆ ಬೀಳ್ಬಾರ್ದು, ಹೆಂಡತಿ ಗಂಡನ ಕಾಲಕ್ಕೆ ಬೀಳ್ಬೇಕು ರೀ. ನೀವು ಇಷ್ಟು ದಿನ ಕೊಡ್ತಿದ್ರಲ್ಲ, ಆ ಕಷ್ಟನೆಲ್ಲ ಸಹಿಸ್ಕೊಳ್ಳಾರ್ದೆ ಕೋಪಕ್ಕೆ ಹೀಗೆಲ್ಲ ಮಾಡ್ಬಿಟ್ಟಿರಿ. ಈಗ ಮುಂದೆ ಆದ್ರೂ ನೆಮ್ಮದಿಯಾಗಿ ಬದುಕಣ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಾನು ತಪ್ಪು ಮಾಡಿರೋದು, ನಾನು ಕ್ಷಮಿಸ್ಬಿಡ, ನಾನು ಕ್ಷಮಿಸ್ಬಿಡು ನೀನು. ಇದು ಹೆಣ್ಣು ಅಂದ್ರೆ, ಇದು ನಮ್ಮ ಸಂಸ್ಕೃತಿ ಅಂದ್ರೆ. ನೋಡ್ದಾ, ನೀನ್ ಕುಡಿದು ಎಷ್ಟೇ ಟಾರ್ಚರ್ ಕೊಟ್ರು ಆಕೆ ಹೇಳಿದ ಮಾತುಗಳನ್ನ ಕೇಳಿಸ್ಕೊಂಡ್ಯಾ? ಇನ್ಮೇಲಾದ್ರೂ ನೀವು ಬದಲಾಗ್ತೀರಾ ಅಂತ ಅನ್ಕೋತೀವಿ. ಇನ್ ಮುಂದಕ್ಕಾದ್ರೂ ಹೆಂಡತಿ ಗೌರವ ಕೊಟ್ಟು ಸಂಸಾರನ ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ಆಯ್ತು, ಖಂಡಿತ ನಾನು ಬದಲಾಗ್ತೀನಿ. ನನ್ನ ನಿಮ್ಗೆಲ್ಲ ತೊಂದರೆ ಆಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸೋದಲ್ಲ ಬೇಡ ಮರ್ರೆ, ನೀವು ಬದಲಾರಿ ಅಲ್ಲ, ನಮ್ಗಷ್ಟೇ ಸಾಕು. ಅಯ್ಯೋ, ಅವರೆಲ್ಲಿ ಕಾಣ್ತಾ ಇಲ್ಲ? ದುರ್ಗವ್ರೆ, ದುರ್ಗಾ ಅವ್ರು ಹಾಗೇನೆ ಒಂದ್ಸಲ ಕಾಣಿಸ್ತಾರೆ, ಇನ್ನೊಂದ್ಸಲ ಕಾಣಿಸಲ್ಲ. ಬಹುಶಃ ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೊರಟಿರ್ಬೇಕು. ಹೆಣ್ಮಕ್ಳಿಗೆ ಕಷ್ಟ ಅಂದ್ರೆ ಎಲ್ಲೇ ಇದ್ರೂ ಬರ್ತಾರೆ. ದೇವತೆ ಅಂತ ಹೆಣ್ಣು. ದೇವತೆ ಅಂತ ಹೆಣ್ಣಂತ ಹೇಳ್ಬೇಡಾಗಿರಿ, ದೇವರು ಅಂತಾನೆ ಹೇಳು. ಯಾಕೆಂದ್ರೆ ಕಷ್ಟ ಅಂತ ಬಂದಾಗ ಭಗವಂತ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಸಹಾಯ ಮಾಡೇ ಮಾಡ್ತಾನೆ. ಇವತ್ತು ಸಂಧ್ಯಾ ಅವ್ರ ಕಷ್ಟಕ್ಕೆ ಭಗವಂತ ಈ ತಾಯಿ ರೂಪದಲ್ಲಿ ಬಂದಿದ್ದ ಅನ್ಸುತ್ತೆ. ದೇವಿ ಅಂತೂ ಹಿಡಿದ ಹಠ ಸಾಧಿಸ್ಬಿಟ್ರಿ. ಸೋಜಿಗ ಪ್ರಭು, ಯಾವುದು? ಹೆಣ್ಣಿಗೆ ಹಠವಿರಬಾರದು, ಗಂಡಿಗೆ ಚಟವಿರಬಾರದು ಎಂದು ಮಾನವರು ಹೇಳುತ್ತಾರೆ. ಆದರೆ ಗಂಡಿನ ಚಟವನ್ನು ನಾಶ ಮಾಡಿದ್ದು ಹೆಣ್ಣಿನ ಹಠವಲ್ಲವೇ? ಹಾಗಿದ್ದಾಗ ಹೆಣ್ಣಿನ ಹಠ ಸಮಂಜಸವಲ್ಲವೇ ಪ್ರಭು? ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ದೇವಿ. ವೇದ ಎನ್ನುವುದು ಪ್ರಾಕೃತಿಕ, ಆದರೆ ಗಾದೆ ಎನ್ನುವುದು ಪ್ರಾಯೋಗಿಕ ಹಾಗೂ ಸಾಮಾಜಿಕ. ಆದರೆ ಇಲ್ಲಿ ಗಾದೆ ಸುಳ್ಳಾಯಿತಲ್ಲ. ಹೆದರಿದವನಿಗೆ ಹಗ್ಗವೂ ಹಾವೇ. ಇಲ್ಲಿ ಹೆದರಿದವನಿಗೆ ಹಾವು ಕಾಣುತ್ತಿರುವುದು ನಿಜ, ಆದರೆ ಅಲ್ಲಿ ಹಗ್ಗವಿಲ್ಲ ಎನ್ನುವುದು ಸುಳ್ಳು. ಅರ್ಥವಾಗಲಿಲ್ಲ ಪ್ರಭು. ನಿಮಗೆ ತಿಳಿಯದೇ ಇದ್ದದ್ದು ಏನಿದೆ ದೇವಿ? ಇಲ್ಲಿ ಯಾವ ವ್ಯಕ್ತಿ ಯಾವ ಮನಸ್ಥಿತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇದ್ದಾನೆ ಎನ್ನುವುದರ ಮೇಲೆ ಸಂದರ್ಭಗಳು ಅವಲಂಬಿತವಾಗಿರುತ್ತವೆ. ಗಂಡನ ಚಟ ಬಿಡಿಸಬೇಕೆನ್ನುವ ಹೆಣ್ಣಿನ ಹಠ ಆರೋಗ್ಯಕರ. ಇದರಿಂದ ಸಂಧ್ಯಾ ತನ್ನ ಮನೆಯನ್ನು ಉಳಿಸಿಕೊಂಡಳು. ಆದರೆ ಎಷ್ಟೋ ಹೆಣ್ಣು ಮಕ್ಕಳ ಹಠದಿಂದ ಇನ್ನೆಷ್ಟೋ ಮನೆಗಳು ಹಾಳಾಗಿವೆ. ಅಂತಹ ಉದಾಹರಣೆಗಳು ಸಾವಿರವಿರಬಹುದು. ಆದರೆ ಹೆಣ್ಣಿಗೆ ಆಗುವ ಅನ್ಯಾಯವನ್ನು ನಾನು ಸಹಿಸಲಾರೆ, ಅದು ನಿಮಗೂ ತಿಳಿದಿದೆ. ಹೀಗೆಯೇ ಎಷ್ಟು ಜನಕ್ಕೆ ಸಹಾಯ ಮಾಡಲು ಸಾಧ್ಯ ದೇವಿ? ಭೂಲೋಕದಲ್ಲಿ ನಾನಿರುವವರೆಗೆ, ನನ್ನ ಕಣ್ಣು ಶೋಷಿತರ ಮೇಲೆ ಇರುವವರೆಗೆ, ಅವರು ನನ್ನನ್ನು ನೆನಪಿಸಿಕೊಳ್ಳುವವರೆಗೆ, ನೀವು ಯಾರ ಕಣ್ಣಿಗೂ ಕಾಣದಂತೆ ಶಿವಪ್ರಸಾದನ ಜೊತೆ ನಿಂತು ಜೀವನದ ಪಾಠ ಹೇಳಿಕೊಡುತ್ತೀರೋ, ನಾನು ಕೂಡ ಹಾಗೆ ಎಲ್ಲರ ಕಣ್ಣಿಗೂ ಕಾಣುವಂತೆ ಅನ್ಯಾಯ, ನೋವು, ದುಃಖ, ದೌರ್ಜನ್ಯ, ಶೋಷಣೆ ಇವೆಲ್ಲವನ್ನು ಅನುಭವಿಸುತ್ತಿರುವ ಹೆಣ್ಣು ಮಕ್ಕಳ ಜೊತೆ ಸದಾ ಕಾಲ ನಿಂತು ಅವರ ಬೆನ್ನೆಲುಬಾಗಿರುತ್ತೇನೆ. ಇದು ಜಗದೊಡೆಯನ ಜನುಮದೊಡತಿಯಾದ ನಾನು ನಿಮಗೆ ಮಾಡುತ್ತಿರುವ ಪ್ರಮಾಣ.